ನನಗೆ ಈ ವಾರದ ವಿಲನ್ ಕಾನ್ಸೆಪ್ಟ್ ಆಗಿರ್ಬೋದು, ಕೊಟ್ಟಂತಹ ಚಾಲೆಂಜಸ್ ಗಳಾಗಿರ್ಬೋದು, ಎಲ್ಲೂ ಫೇರ್ ಅಂತ ಅನಿಸ್ಲಿಲ್ಲ. ಎಲ್ಲದನ್ನೂ ಕನ್ಫ್ಯೂಸ್ ಆಗಿತ್ತು. ಯಾಕಂತ ಹೇಳಿದ್ರೆ ವಿಲನ್ ಅಂತ ಬಂದ ಕೆಲವೊಬ್ಬರಿಗೆ ಆಪರ್ಚುನಿಟಿನ ಕೊಡ್ತಾರೆ. ಲೈಕ್ ಕ್ಯಾಪ್ಟನ್ ಆಗಿರೋರ್ನ ಕ್ಯಾಪ್ಟನ್ ಇಂದ ತೆಗೆಸಿ ಬೇರೆಯವ್ರನ್ನ ಕ್ಯಾಪ್ಟನ್ ಆಗಿ ಮಾಡ್ತಾರೆ. ಅಂಡ್ ಕೆಲವೊಬ್ಬರಿಗೆ ಕ್ಯಾಪ್ಟನ್ಸಿ ಕಂಟೆಂಡರ್ ಆಗಕ್ಕೆ ಸೀಕ್ರೆಟ್ ಟಾಸ್ಕ್ ಜೊತೆಗೆ ಕೆಲವೊಂದಿಷ್ಟು ಅವಕಾಶಗಳನ್ನ ಕೊಡ್ತಾರೆ. ಬಟ್ ಇನ್ ಕೆಲವು ಕಂಟೆಸ್ಟೆಂಟ್ಸ್ ಗಳಿಗೆ ಅವಕಾಶನೇ ಕೊಡಲ್ಲ ಅಂಡ್ ಆಕ್ಟಿವಿಟಿನೂ ಅವರಿಗೆ ಕೊಡಲ್ಲ, ಇವನ್ ಟಾಸ್ಕ್ ಕೂಡ ಕೊಡಲ್ಲ. ಸೊ ಓವರ್ ಆಲ್ ಈ ವಾರ ನನಗೆ ನೋಡಿದ ಪ್ರಕಾರ ಈ ವಾರದಲ್ಲಿ ನಡೆದಂತಹ ಆಕ್ಟಿವಿಟಿಗಳಾಗಿರ್ಬೋದು, ಟಾಸ್ಕ್ ಗಳಾಗಿರ್ಬೋದು, ಎಲ್ಲ ಕಂಟೆಸ್ಟೆಂಟ್ಸ್ ಗಳಿಗೂ ಈಕ್ವಲ್ ಆಗಿ ಸಿಗಲಿಲ್ಲ. ಅಂಡ್ ಇಷ್ಟೇ ಅಲ್ಲ, ಧನುಷ್ ಅವರು ಮತ್ತೆ ರಘು ಅವರು ಸೈಕಲ್ ತುಳಿಯಕ್ಕೆ ರೆಡಿ ಆಗ್ತಾರೆ. ಅಂದ್ರೆ ನೈಟ್ ಇಂದ ಬೆಳಗ್ಗೆ ಮಾರ್ನಿಂಗ್ ವರೆಗೂ ಸೈಕಲ್ ತುಳಿದು ಮನೆಯವ್ರನ್ನ ಮಲ್ಕೊಳಕ್ಕೆ ಬಿಡ್ತಾರೆ. ಬಟ್ ಅವರಿಗೆ ಈ ಒಂದು ಆಕ್ಟಿವಿಟಿಯಿಂದ ಏನು ಯೂಸ್ ಆಗಲಿಲ್ಲ. ಇಷ್ಟೇ ಅಲ್ಲ, ವಿಲನ್ ಅವರು 2 ಟೀಮ್ ಮಾಡಿ ಕೆಲವೊಂದಿಷ್ಟು ಚಾಲೆಂಜಸ್ ನ ಕೊಡ್ತಾರೆ. ಸೊ ಚಾಲೆಂಜಸ್ ನ ಕೊಟ್ಟಾಗ ಆ ಒಂದು ಚಾಲೆಂಜಸ್ ಅಲ್ಲಿ ನನಗೆ ಅವರು ತೆಗೆದುಕೊಂಡಂತ ನಿರ್ಧಾರಗಳು ಸರಿ ಅನಿಸಿಲ್ಲ. 2 ಚಾಲೆಂಜಸ್ ಗೆ ಒಂದೊಂದು ಅಂಕ ಕೊಟ್ಟು ಕೊನೆಗೂ 3 ಅಂಕ ಕೊಡ್ತಾರೆ. ಅಂಡ್ ಕೊನೆಗೂ ಇಬ್ರು ತಂಡದಿಂದ ಒಬ್ಬೊಬ್ಬರನ್ನ ಕ್ಯಾಪ್ಟನ್ಸಿಗೆ ಚಾಯ್ಸ್ ಮಾಡ್ತಾರೆ. ಸೊ ಹಾಗಾಗಿ ನನಗೆ ಇಡೀ ವಾರ ತುಂಬಾ ಕನ್ಫ್ಯೂಸಿಂಗ್ ಆಗಿತ್ತು. ಬಟ್ ಸ್ಟಾರ್ಟಿಂಗ್ ಓಕೆ, ಬಟ್ ಅದು ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂದ್ರೆ ಕೆಲವರಿಗೆ ಟಾಸ್ಕ್ ಗಳು ಸೀಮಿತ ಆಯಿತು, ಇನ್ ಕೆಲವರಿಗೆ ಟಾಸ್ಕ್ ಗಳು ಸಿಗದೇನೆ ಹೋಯಿತು. ಅದು ವಿಲನ್ ಅವ್ರ ಕಡೆಯಿಂದ. ಸೊ ನಿಮ್ಗೆ ಹೇಗೆ ಅನಿಸ್ತು ಈ ವಾರದ ವಿಲನ್ ಕಾನ್ಸೆಪ್ಟ್ ಬಗ್ಗೆ ಆಗಿರ್ಬೋದು, ಅಂಡ್ ವಿಲನ್ ಅವರು ಕೊಟ್ಟಂತ ಕ್ಯಾಪ್ಟನ್ಸಿ ಕಂಟೆಂಡರ್ ಟಾಸ್ಕ್ ಗಳಾಗಿರ್ಬೋದು, ಕೆಲವರಿಗೆ ಅಷ್ಟೇ ಸೀಮಿತವಾಗಿತ್ತು ಅಂತ ನನ್ಗೆ ಅನ್ಸುತ್ತೆ. ಸೊ ನಿಮ್ ಪ್ರಕಾರ ಈ ವಾರದ ಕಾನ್ಸೆಪ್ಟ್ ಬಗ್ಗೆ ನಿಮ್ಗೆ ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.